ಇವ್ರು ನೋಡ್ರಿ ನಮಗ್ ದುರಂಧರ್ ಪಿಕ್ಚರ್ ಕಳಸ್ದಂಗ್ ಕೂತಿರೋದಂದ್ರೆ ಹೋಯ್ತಂದ್ರಲ್ಲ ಹೋಗನ್ನಷ್ಟು ಈಗ ಮತ್ ಬಾಕ್ಯಾರಿಗೆ 1000 crore ಕ್ಲಬ್ ಸೇರೋದ ಯಾಕೆ ತೆಗಿತಾರ 3-4 ಸಲ ಹೋಗಿ ನೋಡತ್ತಾರ ಜನ 2-3ನೇ ಸಲ ಅಂತ ನೋಡಾರ ಇವ್ರ ಮನೆಗೆ 2 ಸಲ ನೋಡಂದಾರ ನನಗೆ ಬಿಗ್ ಬಾಸ್ ಹಿಂಗ್ ಯಾಕೆ ಮಾಡ್ತಾರೆ ಇವ್ರು ಇವತ್ತು ಜಲ್ದಿ ಜಳಕ ಮಾಡಿಸಿರೋ ಉದ್ದೇಶ ನಾನೊಬ್ಬ ಅಂತ ಇರೋದು ಬಂದ್ವಿ ನೀನು ಅಷ್ಟೊಂದು ಹಠ ಮಾಡಿ ನಮ್ಮ ಹೊಸ ಹಬ್ಬಕ್ಕೆಲ್ಲ ನಿಮ್ಮ ಮಕ್ಕಳು ಇವರು ನೀನೇ ಅವನಿಗೆ ಜಾಸ್ತಿ ಮುದ್ದು ಮಾಡಿದ್ದು ಹೌದು ಬಿಡು ನಾನೇ ಒಂದು ಹೊರ ಬಿಸಿಲಿಗೂ ನಾನು ಬೇಕಂತ ಏನೋ ಒಂದು ಮಾಡ್ತಾನ ಅವನು ಬರೀ ಹೊಸ ಆ್ಯಪಿಗೆ ಮಾಡಿದ್ರೆ ಹೆಂಗೆ ಹಳೆ ಆ್ಯಪ್ ಅಂತೇಳಿ ನನ್ನ ಸ್ವಂತ ಕೊನೆಗೆ ಬಿಡ್ಲಿಲ್ಲ ಈ ವರ್ಷದ ಕೊನೆ ಆ್ಯಪ್ ಅಂತಾನೆ ಚೇಂಜ್ ಮಾಡ್ತೀರ ಸರ್ ನನಗೆ ಗೊತ್ತಿಲ್ಲ ಅದಕ್ಕೆ ಬೇಡ ಮಾಡಲ್ಲ ಅಷ್ಟು ಮಾಡಂಥದ್ದೇನಿಲ್ಲ ತೋರ್ಸೋದು ನಮ್ದು 91 ವಿಡಿಯೋಗಳಾಗ್ಯಾವೆ 92nd ವಿಡಿಯೋ ಆದ್ರೆ ಯಾರೋ 11 ಕೈ ಒಂದೇ ಒಂದು ಕೈ ಐತದು 11 ವಿಡಿಯೋಗೆ ಕೈ ಡೌನ್ ಆಗಿರೋ ಕೈ ನಮ್ಗೆ ಅದು ಗೊತ್ತೈತಿ ಯಾರ ಕೈ ಅಂತ ಯಾಕಂದ್ರೆ ಕೈ ತೋರಿಸುವಾಗ ಅವ್ರ ಕೈ ಇದ್ರೆ ಕೈ ತೋರಿಸೋದು ಕೈ ಕಾಲ ಇಲ್ಲದೆ ಇರೋರಿಗೆ ಗೊತ್ತು ನೋವೇನಂತ ಕೈ ಕಾಲೆಲ್ಲ ಗಟ್ಟಿಗಿದಾವಲ್ಲ ಅದಕ್ಕೆ ಕೈಗಳು ಕೆಳ ತೋರಿಸ್ತಿದ್ರು ಅದಕ್ಕೆ ಕೈ ಮೇಲೆ ರಾಣೆ ಬರೋನೆ ಅವ್ರಿಗೆ ಉತ್ತರ ಕೊಡ್ಲ ಅಂತ ಹೇಳ್ತೀನಿ ನಾನು ಅದು ನಮ್ಮ ದೇವ್ರ ಮುಂದೆ ನಿಂತು ಉತ್ತರ ಕೊಡ್ತದೆ ಎಲ್ಲಾರ ಕಾಲು ಎಳೆಯುತ್ತೆ ಕಾಲ ಕೈ ತೋರಿಸಿದ್ರೆ ಅದಕ್ಕೆ ಉಪಯೋಗ ಉಪೇಂದ್ರ ಹೇಳಿ ಡೈಲಾಗ್ ಹೇಳ್ತಿದ್ದೆ ನೋಡಿ ನಾನು ಕಾಲು ಎಳೆಬೇಕಲ್ಲ ಮೊನ್ನೆ ಒಂಥರ ಸ್ಪೆಷಲ್ ಆಗಿ ಹುಟ್ಟಿರ್ತಾರೆ ಸ್ವಲ್ಪ ಫಿಸಿಕಲಿ ಡಿಸೇಬಲ್ಡ್ ಇದ್ದವ್ರಿಗೆ ಗೊತ್ತು ದಿನ ಲೈಫ್ ಹೆಂಗೆ ನಡೆಸ್ಬೇಕು ಇಲ್ಲ ಪಾಪ ಊಟ ಇಲ್ದಿರೋ ಸ್ಟಾರ್ ಮಾಡ್ತಿರ್ತಾರೆ ಕೆಲವೊಂದು ಇಂಡಿಯನಾಗೂ ಇದ್ದಾರೆ ಔಟ್ ಆಫ್ ಇಂಡಿಯಾನು ಈಗಾದರೂ ಐತೆ ಮಾಲ್ ನ್ಯೂಟ್ರಿಷನ್ ಪಾವರ್ಟಿ ಒಂದು ಹೊತ್ತು ಊಟ ನೀರಿಲ್ಲದೆ ಅದು UI ಪಿಕ್ಚರ್ನಾಗೂ ತೋರಿಸೋರು ಉಪೇಂದ್ರ ಅವರು ಅದು ಟೈಮ್ ದೂರ ಇಲ್ಲ ಅಂತೇಳಿ ಅದು ಹಂಗೆ ಆಗತ್ತೈತೆ ಕೂಡ ಎಲ್ಲ ಕಡೆ ಈಗ ನಾವೆಲ್ಲ ಇದ್ದು ಕೂಡ ಅದಕ್ಕೆ ನಾವು ಯಾವುದೋ ಒಂದಕ್ಕೆ ನೋವು ಪಡ್ತಿರ್ತೀವಿ ಯಾಕಂದ್ರೆ ನಾವು ಇನ್ನೊಬ್ಬರ ನೋವನ್ನ ನಾವು ಮನಸ್ಸೊಳಗೆ ಫೀಲ್ ಆಗ್ತಿರ್ತೀವಿ ನಾವು ಬರೀ ನನ್ನ ಬಗ್ಗೆನೇ ವಿಚಾರ ಮಾಡಿ ನೋವು ಪಡ್ತಿರ್ತೀವಿ ಅಂತಲ್ಲ ಬೇರೆ ಬೇರೆ ವಿಚಾರಗಳು ಕೂಡ ಈಗ ನಾವು ಮೇಷರಾಶಿ ಹಂಗೆ ಯಾವಾಗೂ ತಲೆ ಹೊಡ್ತಿರ್ತದೆ ನಮ್ದು 1 ನಿಮಿಷಕ್ಕೆ 10 ವಿಚಾರ ಏನಂದ್ರೆ ಎಲ್ಲಾರ್ದು ಬರ್ತದೆ ರೌಂಡ್ ಭೂಮಿನ ಏನೇ ನಡೆದತ್ತೆ ಎಲ್ಲ ವಿಚಾರಗಳು ಬಂದು ಕೂಡ ಅಯ್ಯೋ ಪಾಪ ಅಯ್ಯೋ ನೋಡಿ ಇವಾಗ ಅದು ನಾಯಿ ನೋಡಿ ಕೂಡ ಅಯ್ಯೋ ಹೊರ ಬಂದರೆ ನಮಗೆ ಇರಬಾರ್ದು ಈ ಥರ ಜೀವದ ದೇವ್ರು ಅದಕ್ಕೂ ಇಟ್ಟಾನಲ್ಲ ಅಂತ ಹಿಂಗೆ ಮನ್ಸಿಗೆ ನೋವು ಈ ಥರ ಎಲ್ಲ ಎಷ್ಟೋ ನೋವುಗಳು ಇರ್ತಾವೆ ನಾವು ಬರೀ ನಮ್ಮ ನೋವು ಬಿದ್ದು ನಾವು ಬೀಳ್ತಿದ್ದೇವೆ ಅನ್ನೋದು ಭಾಳ ತಪ್ಪು ನಮ್ಮ ನೋವು ನಾವು ಬಿದ್ದಿಲ್ಲ ಆ್ಯಕ್ಚುಲಿ ಹೆಂಗೆ ಎಲ್ಲ ನಾವು ನಮ್ಮ ಪ್ರಾಣಿಗಳು ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಜೀವನ ಮಾಡ್ತಿದ್ವಿ ಬೇರೆ ನೋವುಗಳು ನೋಡಿ ಕೂಡ ನಮ್ಗೆ ನೋವು ಬರ್ತಿರ್ತದೆ ಹೇಳ್ಬೇಕಂದ್ರೆ ಅದಕ್ಕೆ ಹೇಳೋದು ನಾನು ಒಬ್ಬರು ನೋವು ನೋಡಿ ನೋವು ಅರ್ಥಕೋತಾರಲ್ಲ ಅವರಿಗೆ ನೋವಿಂದ ನೋವು ಗೊತ್ತಂತ ನಾವು ಕಿಚನ್ ಫ್ಯಾನ್ಸ್ ಅದಕ್ಕೂ ಕೇರ್ ಮಾಡಲ್ಲ ಕಿಚ್ಚನ ಹುಡುಗಿ ಅದು ಗ್ಯಾರಂಟಿ ಕಿಚನ್ ಹುಡುಗಿನ ಇರ್ಲಿ ಆತನ ಅಭಿಮಾನಿಗಳು ಈಗ ನಾವು ಬರೀ ಕಿಚನ್ 11,000 ಜನ ಇದ್ದಾರೆ ಅಂತಂದ್ರೆ ಅವರು ನಾವು ಒಬ್ಬರೇ ಎಲ್ಲೋ ಒಂದು ಕನೆಕ್ಷನ್ ಇರ್ತದಂತ ಒಂದು ಅಭಿಮಾನದ ಹೆಸರಿನಲ್ಲಿ ನೀವು ಕಿಚನ್ ಆನ್ಲೈನ್ ಬುಲಿಂಗ್ ಇದು ಒಳ್ಳೇದಲ್ಲಿ ಇದು ಇನ್ನು ಯಾರಾದ್ರೂ ಕಂಪ್ಲೇಂಟ್ ಕೊಡ್ತಾರೆ ನಾವೇ ಕೊಡ್ಬೇಕಂತ ಏನಿಲ್ಲ ಸುಮ್ನೆ ಬಂದು ಇನ್ನೊಬ್ಬರು ವಿಡಿಯೋಗಳು ಟಚ್ ಮಾಡಬಾರ್ದು ಹಂಗೆ ಮಾಡ್ತಿದಾರ ಅಂದ್ಮೇಲೆ ಅನ್ಭವಿಸ್ತಾವ ಅದು ಒಬ್ಬ ಲೇಡೀಸೇ ನಾವು ಮಾಡಿದಾರೆ ಯಾವತ್ತೂ ಮುಂದೆ ಆಗಿಲ್ತಾವ ಅದು ಇತಿಹಾಸದಾಗ ಇತ್ತು ಹೌದು ಅಷ್ಟೇ ಗೈಸ್ ನೋಡ್ತೀವಿ ಇದು ನೋಡಿ ನಾವು ಆನ್ಲೈನ್ ತರ್ಸಿದ್ ಇದು ಅಶ್ವಿನಿಗೌಡ ಹಾಕೊಂಡಿದ್ ನೋಡಿ ತರ್ಸಿನಿದ್ದು ಅಕ್ಕಿ ಅವರು ಡೈಮಂಡ್ ಹಾಕೊಂಡಿರ್ಬಾರ್ದು ನಾವು ಇನ್ನಷ್ಟು ಹಾಕೊಳಂಗ್ ಆಗ್ಲಿ ಈಗ ಸದ್ಯಕ್ಕೆ ರೋಸ್ಗಳೇ ತರ್ಸೀನಿ ಏನೋ ಇಷ್ಟ ಅಂತೇಳಿ ತರ್ಸೀನಿ ಇರಲಿ ನಾವು ಕುಗ್ಗಿ ಕೊಡಬಾರ್ದು ಯಾವಾಗೂ ಎಲ್ಲದಕ್ಕೂ ಒಂದು ಟೈಮ್ ಬರ್ತೈತೆ ಒಳ್ಳೆ ಟೈಮು ಅಂದರೆ ಆ ಥರ ಸೀರಿಯಸ್ ಪ್ರಕರಣ ಅಲ್ಲ ಅವ್ರೇನೋ ಬಾಡಿಗೆ ಅವು ಇವು ಅವ್ರ ಮನೆದು ಏನೇನೋ ಆಯ್ತು ಅಂತೇಳಿ ಅದನ್ನ ಹೇಳಿದ್ ನಾನು ಹಂಗಂತೇಳಿ ನಾವೇನು ದೊಡ್ಡ ಕೇಸ್ ಇದ್ರೆ ನಾನು ಹಂಗೆ ಹೇಳಲ್ಲ ನಾನು ಕಾನೂನು ಕೈ ತಗೋಬಾರ್ದು ಅದು ಹೇಳ್ತೀನಿ ಬೇಳೆ ಒಗ್ಗಿದ ಕೇಸ್ಗಳು ಅವ್ರಿಗೆ ಯಾರ್ಯಾರು ಬೇಕಂತ ಹಾಕಿದ್ರು ತಲೆ ಕೆಡ್ಸ್ಕೊಂಡಂಗೆ ಮುಂದೆ ಹೋಗ್ತಿದ್ದಾರೆ ಲೇಡಿ ಆಗಿ ಅಶ್ವಿನಿಗೌಡವ್ರ ಬಗ್ಗೆ ಅಷ್ಟೇ ಹೇಳ್ತಿರೋದು ನಾನು ಬೇರೆ ಯಾರ ಬಗ್ಗೆ ಅಲ್ಲ ತಪ್ಪಾದಾಗ ತಪ್ಪಂತೇಳೀವಿ ಒಪ್ಪಾದಾಗ ಒಪ್ಪ ಕೂಡ ಹೇಳ್ತೀವಿ ನಾವು ಅಷ್ಟೇ ಗೈಸ್ ಇನ್ನೇನಿಲ್ಲ ಬಂದ ಇವತ್ತು ಲಾಸ್ಟಿಗೆ ನೀನು ನೆಕ್ಸ್ಟ್ ಟೈಮ್ ಬಿಗ್ ಆಗ್ತಲ್ಲ ಅವ ಬೇರೆ ಕಡೆ ಹೋಗ್ಬೇಕು ಈಗ ನಾನು ಸ್ಮಾಲ್ ಇದ್ದೆ
ಅವನಿಗೆ ಅದೇ ಇರೋದು. ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲ ಹೋಗ್ಯಾರ ಧ್ವಜಕ್ಕಂತ ಅವನು. ನೀನ್ ಎಷ್ಟೇ ಇರೋಗ ನೋಡು, ನೀವ್ ಅಲ್ಲಿ ಬಂದಿರ್ತೀರಲ್ಲ ಅವಾಗ ಅಲ್ಲೇ ಇರ್ತಾರ ಅವ್ರು, ಅವಾಗ ನೀನ್ ಬರ್ಬೋದು. ಇವಾಗ ಮನೆ ಬಿಟ್ಟು ಹೋಗಕ್ ಆಗಲ್ಲ, ಹೌದಿಲ್ಲ? ನೀವ್ ಬಿಗ್ಗಾಗಿರ್ತಿಲ್ಲ. ಅವ್ ನೆಕ್ಸ್ಟ್ ಕ್ರಿಸ್ಮಸ್ ಹಾಲಿಡೇಗ್ ಹೋಗಂತ ನಾವ್ ಕೂಡ. ನಿಮ್ ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗ್ಯಾರೇನ? ಜ್ಯೋತಿ ಮೆಸ್ ಹೋಗ್ಯಾರಲ್ಲ ಮೇನ್ ಅಂಶು, ಅದಕ್ಕೆ ಅವನು ಅಂಶೂರಿ ಹೋಗ್ಯಾನೇನ? ಹೋಗ್ಲಿ ಬಿಡು, ನೀನ್ ಎಷ್ಟೇ ಅಂತ ಅದು ಕೂಡ ಸುಟ್ಟಿ ಕೊಡ್ತೈತಿ. ನೀನ್ ಎಷ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಆಗ್ತಿಲ್ಲ, ಬಿಗ್ ಆಗ್ತಿಲ್ಲ, ಅವಾಗ ಹೋಗ್ಬೇಕು. ಅದೇ ಚರ್ಚ್ ಒಂದ್ ಜಾಗ ಹೆಂಗ್ ಹುಡ್ಕೊಂಡ್ ಕೂತ ನೋಡಿ. ಅದು ಹೊಸ ಸೀಟ್ ಅಂದ್ರೆ ದಾದಾ ಯಾರು ಗೊತ್ತ? ನೀನೇ ಬಿಡ, ಕೂತಿರೋದ್ ನೋಡಿದ್ರೆ ಏನೇನ್ ಹೇಳ. ನಾನು ಒಂದ್ ರೇಂಜಿಗೆಲ್ಲ ಲಾರಿ ಟ್ರ್ಯಾಕ್ಟರ್ ಓಡ್ಸೋಸ್ ದೊಡ್ಡವನಾಗ್ಬಿಟ್ಟಿನಿ ನಾನು ಇವಾಗ. ಲಾರಿ ಟ್ರ್ಯಾಕ್ಟರ್ ಬಸ್ ಸೂಪರ್ ಆಗೈತೆ. ಚಲೋ ಸಿಕ್ಕದ್ ಬಿಡ್ಪ ಸೀಟ್. ಇಂಥ ಸೀಟ್ ಯಾರಿಗೂ ಸಿಕ್ಕಿರ್ಲಿಕ್ಕಿಲ್ಲ. ಹೌದು, ಫಿಟ್ ಆಗ್ಬೇಕಲ್ಲ ಅವ್ರ ಸೀಟ್ದಾಗ ಮೇನ್. ಇದೇನ್ ವಿಡಿಯೋ ಮಾಡ್ತಾನಿತ್ತು ನಾವು ಐ ಚೆಕಪ್ ಮಾಡಿಸ್ತೀವಿ. ಎರಡು ನೋಡ್ತಾರಲ್ಲ ಒಮ್ಮೆ. ನಮ್ಮ ಕಣ್ಣಿಗೆ ರಿಪೇರಿ ಮಾಡಿಸ್ತೀವಿ ನೋಡ್ರಿ ಏನೇನಾಗ್ತದೆ ಅಂತ ಹೇಳಿ. ನಾವು ಸ್ಪೆಕ್ಸ್ ಹಾಕೊಂಡು ಬೇರೆನ ಕಂಡು ಬಿಡ್ತೀವಿ. ಸ್ಪೆಕ್ಟ್ ಅಂದ್ರೆ ಒಂದು 10 ವರ್ಷ ಮುಂದೆ ಹೋದ್ರೆ ಗಾಡಿ ಮಾಡ್ತಾರೆ ನಮ್ಗಂತ ಒಂದು ಸ್ವಲ್ಪ ಅರ್ಥ ಆಗಲಿ. ಸ್ಪೆಕ್ಟ್ ಹಾಕಿದ್ರೆ ಒಂದು 10 ವರ್ಷ ಹೆಂಗಲ್ಲ ಓಲ್ಡ್ ಕಾಣ್ತಾರ. ಕಂಡೆ ಕಾಣಲಿ ಬೇಡ, ನಾವು ಓಲ್ಡ್ ಇದ್ದೀವಿ ಅಂದ್ರೆ ಓಲ್ಡ್ ಕಾಣ್ತೀವಿ, ನಾವು ಓಲ್ಡ್ ಇಲ್ಲ. ನಮ್ಮ ಕಣ್ಣಿಗೆ ಏನಾಗಿದೆ ಬಿಗ್ ಬಾಸ್ ಗೊತ್ತಿಲ್ಲ, ನೋಡೋಣ. ಡಾಕ್ಟರ್ ಕಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಚಿಪ್ಸ್ ಬೇಕಂತೀವಿ, ಚಿಪ್ಸ್ ನೋಡಿ. ನೋಡಿ ನಾವು ಬನಾನಾ ಚಿಪ್ಸ್ ತಿಂತಿದ್ದೀವಿ. ಜಾಸ್ತಿ ವೇಟ್ ಆಗಿಲ್ಲ ಬುದ್ಧ ಆಗ್ಯಾನ, ಕಾಲಿಗೆ ಬುದ್ಧ ಇವನು ಬುದ್ಧ ಆಗ್ಯಾನ ಅಷ್ಟೇ. ನಾನು ನೆಕ್ಸ್ಟ್ ಮೇಕಪ್ ಮಾಡ್ತೀನಿ, ವಿಡಿಯೋ ಬರ್ತದೆ ನೋಡ್ರಿ. ಎಷ್ಟು ಕ್ಯೂಟಾಗಿ ಕಾಣ್ತಾನೆ ಅವಾಗ ಮೇಕಪ್ ಮಾಡ್ಕೊಂಡು. ಅದಿಲ್ಲ ಅಲ್ಲಿ ಓಕೆ ಅನ್ಸ್ತದೆ. ಓಕೆ ಇದಿರ್ತೇನೆ, ಅದು ಯಾವುದೋ ವಿಡಿಯೋಸ್ದಾಗ ಇರ್ತಾವ ಅವು. ಇಲ್ಲೇ ಕಾಣಿಸ್ತದ ನೋಡು ಆಂಜನೇಯ. ನೋಡಿ ನೋಡಿ ಎಷ್ಟು ಚಂದ. ಮದುಗೋಡ ಇಂಥದ್ದು ಹುಟ್ಟಿರೋದು ಪಿಂಕ್ ಆಲ್ಮೋಸ್ಟ್ ನೋಡೋದು ನಾನು ಮೊನ್ನೆ ನನ್ನ ಫೋಟೋದಾಗ. ಇದೇ ಹುಟ್ಟಿರೋದೊಳ ಫ್ಯಾಂಡ್ ಆಫ್ ಟೈಪ್. ಅದು ಮೈ ಬಾರ್ಡರ್ ಇದಾಯ್ತು ಅಷ್ಟು, ಹೆಂಗೆ ಆಯ್ತು ಆಲ್ಮೋಸ್ಟ್. ಮದ್ದು ಹುಟ್ಟಿರೋದು ಫೋಟೋ ಹಾಕಿದ್ಲು. ಇಲ್ಲಿ ಬಿಟ್ಟು ಫ್ರೀ ಕೊಟ್ಟಿದ್ದು ನಮಗ್ ಕೊಡ್ತಾರ ಅವ್ರು, ಯಾಕಂದ್ರೆ ಫ್ರೀ ಬಂದಿದ್ದು ಕೊಡೋದ್ರಾಗ ಭಾಳ ಖುಷಿ ಇರೋದು ತಗೊಂಡ್ ಕೊಡಕ್ಕಿಂತ. ನನಗೆ ಅಲ್ಲ, ದುಡ್ಡು ಕೊಟ್ಟು ತೊಗೊಳಕ್ಕಿಂತ ಲಕ್ಕಿ ಡ್ರಾನ ಕೊಟ್ಟಿರೋದು ನಂಗೆ ಕೊಡೋದ್ಮೇಲೆ. ಯಾಕಂದ್ರೆ ನಾವು ದುಡ್ಡು ಅಷ್ಟೊಂದು ಕೊಡೋದು, ಎಷ್ಟೊಂದು ಸೀರೆಗಳು ತಗೊಂತಾನೆ ಇರ್ತಾರೆ ಇವ್ರು. ಅದಕ್ಕೆ ಲಕ್ಕಿ ಡ್ರಾ ಸೆಲೆಕ್ಟ್ ಆಗಿ ಬಂದಿರೋ ಸೀರೆ ಇದು, ಅದಕ್ಕೆ ಕೊಡೋನ್ ಕೇಳ್ತಿದ್ದೀನಿ, ದುಡ್ಡು ಕೊಟ್ಟಿದ್ದಲ್ಲ. ಈ ಕೊನೆ ಏನಂತಾರೆ, ವರ್ಷದ ಕೊನೆಯ ಗಿಫ್ಟ್ ನೋಡ್ರಿ, ಸೀರೆ ರೂಪವಾಗಿ ಬಂದಿದೆ ನಿಮಗೆ. ನೋಡ್ರಿ ನಾವು ಫೇಮಸ್ ಅದಕ್ಕೆ ಇವ್ರಿಗೆ ಒಂದ್ ಹಾಡಿದ್ನು ಏ ಲಕ್ಷ್ಮಿ ಅಂತ ಅವ್ರು, ಅದ್ರ ನಾವ್ ಅವ್ರ ಹೆಸರು ತಳಕಾಗಲ್ಲ. ಹಿಂಗ್ ಮಾಡಿದ್ಲ ಅವಳು. ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು, ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು. ಆಮೇಲೆ ಅದು ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು,
ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು ಹಿಂಗ್ ಹೋಗಂತಿದಾರ ಅವರು. ಈಕೆ ಸ್ನಾನ ಮಾಡಿಸ್ಬೇಕು, ಈಕೆ ಹಿಂಗೆ ಮಕ್ಕಂಡು ಅವ್ರು ಸರ್ವನ್ನ ಸ್ನಾನ ಮಾಡಿಸ್ಬೇಕು ಈಕೆ ಇವತ್ತು. ನೋಡೋಣ. ನೋಡಿ ಹಿಂಗೆ ಮಕ್ಕಂತಾರೆ. 5-6 ಗಂಟೆಗೆ ಬಸ್ ಶೋ ಮಾಡೋ ಡಾಗ್ ಇದು ನಮ್ದು ಚಾರ್ಲಿ. ಬೈಲೆ ಹೊರ ನೀರೇ ತಗೋಬೇಡ ಅಂತ ಹೇಳಿಲ್ಲ ನಿಂಗೆ. ಬಾ ನಾನು ತಿಂದಿಲ್ಲ ಗೈಸ್. ತಿನ್ನೋಗು. ನಾನು ಮಾತಾಡ್ಲ ಬೇಡ ಏನಿದು. ಈಕೆ ಸ್ನಾನ ಮಾಡ್ಸೋದು ಸರ್ ನೋಡಿ ಹೆಂಗಾಗ್ಯಾರ. ಈಕೆ ಮನೆ ಬಿಟ್ಟು ಹೋಗ್ತದೆ, ಈಕೆ ಮಕ್ಕಂಡ್ಲ ಅಂತ ಸರ್ ನನಗಿದ ಅಂತ ಸಣ್ಣ 22 ನಂಬರ್ ಇದು, ಅದಕ್ಕೆ ಹೋದಲ್ಲ, ಅದಕ್ಕೆ ನನಗೆ ವೆಜ್ ಹಠ ಮಾಟಾಟ ನನ್ನ ಹಠ ಮಾಟಾಟ ಮಾಡಿ ಅಪ್ಪ ಆಯ್ತದ ನನ್ನ ಕಡೆನೆ ಬರ್ತಾಳೆ. ನೋಡಿ ಹೆಂಗ್ ಬರ್ತಾವ ನಮ್ಮಿಂದ ಗುಜ್ಜು ಗರ್ಲ್ಸ್ ಇವು ಕೂಡ ಬಿಳಿ ಮಗ ಆಯ್ತಾ. ನಾವು ಬೋಟಿಂಗ್ ಹೋಗ್ತಿದ್ವಿ, ಕಿಲ್ಲಾಗ ರಜೆ ಐತೆ ಅದಕ್ಕೆಲ್ಲ ಒಂದ್ ಸ್ವಲ್ಪ ಹೋಗ್ಬೇಕಂತ ಅವನು ಒಂದ್ ಇಂಟೆನ್ಷನ್ಸ್. ದಾದಾ ಯಾರ್ ಗೊತ್ತಾ? ಯಾರ್ ದಾದಾ? ಬಿಗ್ ಬಾಸ್ ಸ್ಟೈಲ್ ಗೊತ್ತಾ ಅಂತ. ದಾದಾ ಯಾರ್ ಗೊತ್ತಾ? ಸುಖ ಸ್ಟೈಲ್ ಗೊತ್ತಾ? ಯಾರ್ ಗೊತ್ತಾ? ದಿನ ಥಲಾ ಸ್ವ್ಯಾಗ್ ಗೊತ್ತಾ? ಸುಖ ಸ್ಟೈಲ್ ಗೊತ್ತಾ? ಸುಖ ಸ್ಟೈಲ್ ಗೊತ್ತಾ? ಪೂರಾ ಸೈಕ್ ಗೊತ್ತಾ? 1 2 4 5 ನಾಮ ಪಿಂಕ್ ಬ್ಲೌಸ್ ಬಂದ್ ನಮ್ ಜೋಡಿ ಅಷ್ಟ್ರೊಳಗೆ ಬ್ಲೂ ಸೇಮ್ ಕೆಳಗ ಬ್ಲೂ ಐತ್ ನಂದು. ನಾವೇನ ಹಿಂಗ ಆದ್ವಿ ನೋಡ್ರಿ ಗೈಸ್. ಅಲ್ಲ ಸರ್ ಏನಂದ್ರೆ ಗೊತ್ತಾ, ಅಪ್ಪು ಸುರ್ಬಿ ತಂಗಿ ಅಂತ, ಸಣ್ಣ ಸುರ್ಬಿ ಅಂತ ಹೇಳ್ತಿದಾರ ಅವ್ರು. ನೀನು ಹಿಂಗ ಹಠ ಮಾಡ್ತಿದ್ದೆ ಅನ್ನೋದಕ್ಕೆ ಅದು ಹಂಗೆ ಮಾಡ್ತದಂತ. ನಿನ್ ಹೌದ್ ಬಿಡ್ರಿ, ಅವ್ರಿಗೆ 3-4 ಜನ ಹಿಡಿತಿದ್ರು ಅಂತ ಹೇಳ್ತಾರ. ನಾವ್ ಹಂಗೆ ಇವಾಗ ಕೂಡ ಹಂಗ ನಾವು ನೋಡಿಲ್ಲ ಅಂತ ಇವ್ರಮ್ಮ ನೋಡಿಲ್ಲ. ಆಕೆ ರಾಮಕೃಷ್ಣ ಆಶ್ರಮ ನೋಡಿಲ್ಲ. ಅಲ್ಲ ಸ್ವಿಮ್ ಮಾಡ್ಬೇಕು ಎಲ್ಲ ಫ್ರೀ ಈಗ ಮಾಡ್ಯಾರ. ₹10 ಎಂಟ್ರಿ ಪ್ರೈಸ್ ಇಟ್ಟ ನೋಡ್ರಿ. ಏನ್ ಹೇಳೋದು, ನಾವು ಲಾಸ್ಟ್ ಟೈಮ್ ₹1 ಕೊಟ್ಟಿಲ್ಲ, ಹಂಗ ಹೋಗಿವ. ಅದಕ್ಕೆ ಈಗ ನೋಡೋಣ ಬೋಟಿಂಗ್ ಏನಾಗತ್ತೆ ನೋಡ್ಬೇಕು. ಇಷ್ಟು ಸಾಕು ತಗೋ, ಇನ್ನ ಬರ್ತಾನೆ ಬೆನ್ನತ್ತಿ ನೋಡಿ ಮತ್ತೆ ಬರ್ತೈತಲ್ಲ. ನೋಡಿ ನಮ್ದು ಓಲ್ಡ್ ಬೋಟ್ ಇದೆ. ನಾನು ಬರ್ಡೇ ಮಾಡಿದ್ 9th 10th ಇದ್ದ ಇಸ್ಕೊಂಡ್ ಮಾಡಿದ್ವಿ ನಾವು ಬೋಟ್ ಬೇಕು ನಾವು ಬರ್ಡೇ ಮಾಡಕ್ಕೆ. ಹಿಂಗೆ ಮ್ಯಾಲೆ ಹೋಗಿ ಇಲ್ಲಿ ನಡು ಎಲ್ಲ ಕೇಕ್ ಇಟ್ಟು ಒಂದು ಡಾಗಿನ ತಂದಿದ್ವಿ ಅವಾಗ ನಾವು. ಅದು ಹಳೆ ಮಿಕ್ಕಿ ಫ್ರೂಟಿ ಇಲ್ಲ ಮಿಕ್ಕಿ ಅದನ್ನು ಕೂಡ ಡಬ್ಬಿನ ತಗೊಂಬಂದಿದ್ವಿ. 1-2 ವರ್ಷ ಕಂಟಿನ್ಯೂ ಕೊಟ್ಟಿದ್ರು ಅವರು ಬೋಟ್. ನಮ್ಗೆ ಹಳೆ ಮೆಮರೀಸ್ ನೆನಪಾಯ್ತು. ಇದೆ ಮೈನ್. ಹೋಗಲ್ಲಿ ಅವ್ನು ಬಿದ್ದಾನೆಲ್ಲರ ಇಲ್ಲ ಇಷ್ಟೇ ನಿಂದ್ರು ಸಾಕಷ್ಟೇ. ಅವನಿಗೆ ಗೊತ್ತಿಲ್ಲ ಏನೇನು ಹೇಳ್ಬೇಕು ಈಗ. ಅವ್ರು ನನ್ನ ಬರ್ಡೇ ಎಲ್ಲ ಮತ್ತೆ ಇದಲ್ಲ. ಆಯ್ತಾ ನೋಡಿ ನಾವ್ ಎಲ್ಲಿ ಕೂತೀವಿ ಅಲ್ಲಿ ಹಿಂದೆ ಕೂತಾರ. ಅಲ್ಲಿ ಇಷ್ಟು ತುಂಬಿದ ಬಟ್ ಯಾವಾಗ ಬಂದಿಲ್ಲ. ನೀರು ನೋಡ್ರಿ, ನೀರು 0.5 ಅವ್ರು ಅಲ್ಲಿ ಕೂತಾರ. ಇಲ್ಲಿ ಬಾ
ಬ್ಯಾಡ್ ಬೇಡ ಅವನಿಗೆ ಕಾಣಿಸ್ತಾವ ನೀರಿನ ಬರಂಗಿಲ್ಲ. ತದಳ ಐತಿ ಮಾಡಿ 0.5 ಮಾಡಿ ನಮ್ಗೆ ಗೊತ್ತಾಗ ನೋಡಿ ಸೊ ನೀರ ಕುತ್ತೇವೆ ಹೆಂಗೋ ನೋಡೋಣ ಇನ್ನೊಂದು ರೌಂಡ್ ಕೊಡ್ಬೇಕು ಅನಿಸ್ತೈತಿ ಮತ್ತೆ ಆಮೇಲೆ ಈಗಲೇ ಇಳಿಯಲ್ಲ ನೋಡೋಣ ಅಂತ ಬೋಟ್ನಾಗ ಹೋಗ್ಬೇಕು ಅಂತ ಒಂದು ಐತಿ ನೋಡೋಣ. ಇದೇನು ತುಂಬಿಲ್ ಬಿಡಿ ಅದಕ್ಕೆ ಅನಿಸ್ತೀರ ಅಷ್ಟ ಇಲ್ಲ ನಮ್ಮ ಜನ ಇಳ್ಕೊತಾವ ಎಲ್ಲ ಕೊಡ್ರ ನನ್ ಬರ್ಡೇ ಮಾಡಿವಲ್ಲ ಅದ್ ಮತ್ ಬೋಟ್ ಇಸ್ಕೋಬೇಕಂದ್ ನೋಡು ಕುಮಾರ ಮಸದ ಇರ್ತದ ಇಸ್ಕೋಬೇಕಂತ ಅವನ ಬರ್ಡೇಗ್ ಮೋಸ್ಟ್ಲಿ ಅವ್ನ ಕೈಗೆ ಮಾಡ್ತಿದ್ದ ನನ್ ಬರ್ಡೇಗೂ ಬೇಕಂತ ಆಸಿಫ್ ಅವನ ಹೆಸರು ಹೇಳಿಲ್ಲ ಆಸಿಫ್ ಬಾನ ಯಾಪನೆ ಅಂತ ಸೆಟ್ ಆಗತ್ತೆ ಜಲ್ದಿ ಆಗ್ತದೆ ಯಾಕಂದ್ರೆ ವಿಂಟರ್ ಐತಲ್ಲ 6 ಗಂಟೆ ಅಂದ್ರೆ ಆಗತ್ತೆ. 2ನೇ ರೌಂಡ್ ಹೋಗ್ತಿದ್ದೆ ನಾವು ಹೋಗ್ಲೇಬೇಕಂತ ಈ ಕಡೆ ನೀರ ಕೂತ್ಬಿಟ್ಟೆ ನಾವು ನೋಡೋಣ ಏನೇನಾಗ್ತದೆ. ನಮಗೆ ಬೋಟ್ ಇಷ್ಟ ಏ ಸುಮ್ನೆ ಎಲ್ಲಿಗೆ ಹೋಗ್ತಿ ಅವನ ಕಾರ್ ಕುಂದಿರ್ಬೇಕಂತ ಹಂಗ ಮಾಡತ್ತ ನಾವು ಕಾರ್ ಎಲ್ಲಿ ಹೋಗಲ್ಲ ಅಲ್ಲೇ ಇರ್ತಾವ ಕಾರು ಕಾರ್ ಎಲ್ಲಿ ಹೋಗಲ್ಲ ರಾತ್ರಿ ಇಲ್ಲ ನೋಡ್ರಿ ತೆಗಿಯಮ್ಮಂದ್ ನೋಡ್ಬೇಕಲ್ಲ ಇಲ್ಲ ನೋಡಿ ಇಲ್ಲ ನೋಡ ನೋಡಲ್ಲ ಒಂದ್ ಸಾಲ್ ಕೂತೇವ್ ನಮ್ ಜನ ಇವ್ರು ಇಲ್ಲ ನೋಡ್ರಿ ಇಷ್ಟ ಜನ ನಮ್ ಜನ ಹೋಗೋ ಮುಂದೆ ತಿಂದು ಹೋಗ್ತೀವಿ ಅಂತ ಅನ್ಕೊಂಡಿವಿ ನೋಡೋಣ ಏನಿಲ್ಲ ಹೋಗುವಾಗೆಲ್ಲ ಅಂದವೇ ತಿನ್ಬೇಕು ಅಂದ್ರೆ ಬಂದ್ರೆ ತೃಪ್ತಿ ಅನಿಸ್ಬೇಕು ಕೂತೀವಿ ಅಂತ ಅದಕ್ಕೆ ಇನ್ನೊಂದ್ ರೌಂಡ್ ಕೂಡ ಅಂದ ಐಡಿಯಾ ಅದು ಹೆಂಗ ಅನ್ಕೊಂಡ್ರೆ ಆ ಕಡೆ ಗೋವಾಗ ಹೋಗೋ ಬಂದಿಲ್ಲ ಕೂತೀವಿ ಗೋವಾಗ ಹೋಗ್ಬೇಕಂತದಲ್ಲ ನೀರ್ ತೋರಿಸುತ್ತವ ಇಲ್ಲ ಮನುಷ್ಯರು ವಿಡಿಯೋ ಮಾಡೋದು ನಾವು ಅವ್ರು ಇವರು ವಿಡಿಯೋ ಮಾಡ್ತಾರೆ ಇವರು ನಿಮ್ ಫ್ರೆಂಡ್ ಆಸಿಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲ ಅವ್ರು ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲ ಅವರು ಪ್ರೈವೇಟ್ ಆದವ್ರು ಅವರು ಅಷ್ಟೇ ಬಂದಾಳೆ ಆದ್ರೆ ಯಾರೋ ಗೊತ್ತಿಲ್ಲ ಒಮ್ಮೆ ಅಂಜಿಸಿ ಕಾರ್ ಅದು ಹಿಂಗಾಯ್ತಲ್ಲ ಅದು ಸ್ವಿಮ್ಮಿಂಗ್ ಬರೋರಿದ್ರ ಒಂದ್ ರೀತಿ ಇಲ್ಲ ನಟ್ಟು ನೋಡು ಇಂಥ ರಾತ್ರಿ ಟೈಮ್ನಾಗ ಇಂಥ ಏನೂ ಆಗಲ್ಲ ದೇವ್ರಿದ ಅನ್ಸುಮ್ನಿರ ಏನಾಗಲ್ಲ ಕತ್ತಲ್ದಾಗ ಓಡಿಸ್ತಾರ ಮತ್ ಬೇಕಂತೇಳಿ ಇತ್ತು ಬೆಳಕಂದ್ರು ನಂದೇನ್ ಕೆಲ್ಸ ಇಲ್ಲ ಮಿಡಲ್ ಕೂತೀನಿ ಇವರೇ ಸ್ಟೇರಿಂಗ್ ಅದೇದ್ ಮಾಡ್ಕೊಂಡ್ ಕುಂತ್ರಿ ಇವ್ರು ಒಂದೊಂದ್ ಕಡೆ ಹೈ ಇರ್ತದ ಒಂದ್ ಕಡೆ ಲೋ ಇರ್ತದ ಅದು ಇನ್ನು ಜನ ಅವ್ರ ಕಡೆ ಹೋಗ್ರಿ ಜನದ ಕಡೆಯಿಂದ ಹೋಗಂದ್ ರೌಂಡ್ ಬರ್ರಿ ನಾವೇನ್ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಸುಮ್ಮನೆ ಒಂದ್ ಸಣ್ಣ ರೌಂಡ್ ಹೊಡಿ ಅಂತಿದ್ದೆ ನಾನು ಹಂಗಂತ ಹೂ ಅಂತ ಹೊಡ್ಯಾಕ ಹೋಗಿ ನೋಡ್ರಿ ಎಷ್ಟು ಲೈಟಿಂಗ್ ಆಯ್ತು ಪಕ್ಷಿ ಏ ರಣ ಹದ್ದು ಹಿಂಗ್ ಹೊಡೀರಿ ಹಿಂಗ್ ಸ್ಟೇರಿಂಗ್ ತೆಗೀರಿ ಹಿಂಗ್ ಏ ನೋಪ ಹಿಂಗ ಮಾಡ್ತಾವ ನೋಡ್ ಬರೋ ಮಟ್ಟ ಬಂದ್ ಆಮೇಲೆ ಮಾತ್ ಕೇಳಂಗಿಲ್ಲ ಅಂಜಿಸ್ಬಿಡ್ತಾರ ಅಲ್ಲಿ ಲೇಡೀಸ್ ಅದಾರಲ್ಲ ಹೋಗ್ರಿ ಅಲ್ಲಿ ಅವ್ರ ರಣ ಹದ್ದು ಬಾಳ ಆಡಾಡ್ತಿದಾವ ಹತ್ರದಾಗ ಬರ್ತಾವ ಹಂಗ ರಣ ಹದ್ದುಗಳು ರೋಡೀಸ್ ಗತೆ ಏನೇನೋ ನಾನು ಮೊದ್ಲ ನಾವ್ ಬೋಟ್ ಬಂದಿತ್ತು ಯಾಕೆ ಆಯ್ತು ಒಬ್ಬಳೆ ಗೊತ್ತಾಯ್ತು ನನಗೆ ಹಂಗಂತ ಹಿಂಗ ಮಾಡೋದು ವಿ ಆರ್ ಎಂಡಿಂಗ್ ದ ಡೇ ಅಪ್ಪ ಜೊತೆ ವಾಪಸ್ ಬಂದು ಅಕ್ಕಿ ಫುಲ್ ಸಿಟ್ಟದಾಗದಾಳ ಈಗ